ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 38ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಯಿತು ಅನ್ನೋದನ್ನು ನೋಡೋಣ. ಶ್ರವಂತ್ ಫೋನ್ ಬಂದಿತ್ತು. ಶ್ರಾವಣಿನ ಆಸ್ಪತ್ರೆಗೆ ಸೇರಿಸಿದಾರಂತೆ ಎಂದ ಅಭಯ್. ಆದಿತ್ಯ ಗಾಬರಿಯಿಂದ ಯಾವ ಆಸ್ಪತ್ರೆ, ಯಾವಾಗ, ಏನಾಯ್ತಂತೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ. ಅದಿತಿಯ ಮುಖ ನೋಡಿದ ಅಭಯ್ ಯಾವ ಪ್ರಶ್ನೆಗೂ ಉತ್ತರ ನೀಡದೆ ಸಿಟಿ ಹಾಸ್ಪಿಟಲ್ ಎಂದಷ್ಟೇ ಹೇಳಿದ. ಓಹ್ ಸರಿಮಾ, ನಾನು ಹೋಗಿ ಬರ್ತೀನಿ. ಅನು, ನೀನೇನು ಗಾಬರಿ ಆಗಬೇಡ ಎಂದು ಹೇಳಿ ಬೈಕ್ ಕೀ ಹಿಡಿದು ಹೊರಗೆ ಹೊರಟ. ತನ್ನ ಹಿಂದೆಯೇ ಹೆಜ್ಜೆ ಇಟ್ಟ ಅದಿತಿ ಕಡೆ ನೋಡಿ, ಯೋಚನೆ ಮಾಡೋಂಥದ್ದೇನಿಲ್ಲ, ನೀವೆಲ್ಲರೂ ಮಲ್ಕೊಳ್ಳಿ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ ಎಂದು ಹೇಳಿ ಹೋದ. ಜೊತೆಯಲ್ಲೇ ಅಭಯ್ ಕೂಡ ನಡೆದಿದ್ದ. ಅನುವಿನ ಪಕ್ಕ ಬಂತು ನಿಂತ ಅದಿತಿ ಅವಳ ಹೆಗಲ ಮೇಲೆ ತನ್ನ ಕೈಯನ್ನಿಟ್ಟು ಸಮಾಧಾನ ಹೇಳಿದಳು. ಶ್ರಾವಣಿ ಯಾರು, ಅವಳೇಕೆ ಆಸ್ಪತ್ರೆ ಸೇರಿದ್ದಾಳೆ ಎಂಬ ವಿಷಯ ಅದಿತಿಗೆ ತಿಳಿಯದೇ ಇದ್ದರೂ ಅನ್ಯನಳಿಗೆ ನಿಶ್ಚಯವಾಗಿರುವ ಹುಡುಗನ ಮನೆಯ ಹುಡುಗಿ ಅವಳು ಎಂಬುದನ್ನು ಅಂದಾಜಿಸಿದ್ದಳು. ಶ್ರಾವಣಿಗೆ ಏನಾಗಿರುವುದೋ ಎಂಬ ಚಿಂತೆಯಲ್ಲೇ ಆದಿತ್ಯನ ಮನೆಯವರೆಲ್ಲ ಆ ರಾತ್ರಿ ಕಳೆದಿದ್ದರು. ಬೆಳಗಾಗುವ ಹೊತ್ತಿಗೆ ಆಸ್ಪತ್ರೆಯಿಂದ ಬಂದಿದ್ದ ಆದಿತ್ಯನ ಮುಖ ಪೂರ್ತಿ ಇಳಿದು ಹೋಗಿತ್ತು. ಬೈಕ್ ನಿಲ್ಲಿಸಿ ಒಳಗೆ ಬರುತ್ತಿದ್ದ ಆದಿತ್ಯನನ್ನು ಕಂಡ ಅನನ್ಯ ಅಣ್ಣ ಎನ್ನುತ್ತಾ ತಬ್ಬಿದಳು. ಅವಳ ಕಣ್ಣೀರಿಗೆ ಏನೂ ಉತ್ತರ ಕೊಡಲಾಗದೆ ಆದಿತ್ಯ ಕೂಡ ಕಣ್ಣೀರಾದ. ತಬ್ಬಿಕೊಂಡು ಅಳುತ್ತಾ ನಿಂತಿದ್ದ ಅಣ್ಣ ತಂಗಿಯನ್ನು ಕಂಡು ಸೌಭಾಗ್ಯಮ್ಮ ಕೂಡ ದುಃಖ ತಡೆಯದಾದರು. ಬಾಯಿಗೆ ಸೆರಗು ಅಡ್ಡ ಇಟ್ಟು ಬಿಕ್ಕನ್ನು ತಡೆಯುತ್ತಾ ಅಡುಗೆ ಮನೆಗೆ ಹೋದರು. ಅದಿತಿಗೆ ಇವರೆಲ್ಲ ದುಃಖಿಸುತ್ತಾ ಇರುವುದು ಯಾಕೆಂದು ತಿಳಿಯದೇ ಹೋಯಿತು. ಅದಿತಿ ಅಲ್ಲೇ ಇರುವುದನ್ನು ಕಂಡು ಆದಿತ್ಯ ಕಣ್ಣರಿಸಿಕೊಂಡ. ಅನನ್ಯ ಕೂಡ ಅದಿತಿಯ ಕಡೆ ನೋವಿನ ನೋಟ ಬೀರಿ ತನ್ನ ತಾಯಿಯನ್ನು ಹುಡುಕಿ ಹೊರಟಳು. ಆದಿತ್ಯ ತಾನಾಗಿಯೇ ಏನೋ ಹೇಳದೆ ಹೋದಾಗ ತಾನಾಗಿ ಕೇಳುವುದು ಸರಿಯೋ ತಪ್ಪೋ ತಿಳಿಯಲಿಲ್ಲ ಅದಿತಿಗೆ. ಎದುರುಗಿದ್ದ ಬೆಳ್ಳನೆ ಗೋಡೆಯನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ಆದಿತ್ಯನ ಮುಂದೆ ಕಾಫಿ ಕಪ್ ಹಿಡಿದಳು ಅದಿತಿ. ಥ್ಯಾಂಕ್ಸ್, ಈಗ ಕಾಫಿ ಬೇಕು ಅನಿಸಿತ್ತು. ಅದಿತಿಯೆಡೆ ಸಣ್ಣ ನಗು ಬೀರಿ ಕಪ್ ಕೈಗೆ ತೆಗೆದುಕೊಂಡ. ಅದಿತಿ ಏನೂ ಪ್ರಶ್ನಿಸದೆ ಅವನ ಹತ್ತಿರದಲ್ಲೇ ಕುಳಿತಳು. ಒಂದೆರಡು ಸಿಪ್ ಕಾಫಿ ಕುಡಿದವನು ನೀವೇ ಮಾಡಿದ್ದಾ ಎಂದ. ಎಂದಳು ಅದಿತಿ. ಚೆನ್ನಾಗಿದೆ ಎಂದು ಹೇಳಿದವನು ಮತ್ತೆ ಮುಂದೆ ಮಾತನಾಡದೆ ಮೌನವಾದ. ಅದಿತಿಗೆ ತಾನಾಗಿಯೇ ಶ್ರಾವಣಿ ಬಗ್ಗೆ ಕೇಳಲು ಹಿಂಜರಿಕೆ. ಆದಿತ್ಯನ ಮುಖದ ಮೇಲೆ ತಾಂಡವವಾಡುತ್ತಿದ್ದ ಚಿಂತೆಯನ್ನು ಕಂಡು ಕೂಡ ಸುಮ್ಮನಿರಲು ಆಗುತ್ತಿರಲಿಲ್ಲ. ಆದಿತ್ಯನಿಗೂ ಇಬ್ಬಂದಿತನ. ತಾನು ಅದಿತಿಯನ್ನು ಮದುವೆಯಾಗಿದ್ದರಿಂದ ಅನನ್ಯಳ ಮದುವೆಗೆ ತೊಂದರೆಯಾಗಿದೆ ಎಂಬುದನ್ನು ಯಾವ ಬಾಯಿಯಲ್ಲಿ ತಾನೇ ಹೇಳಿಯಾನು? ಅಸಹನೀಯ ಮೌನ ಇಬ್ಬರ ನಡುವೆ ಹರಡಿತ್ತು. ಕಾಫಿ ಕುಡಿದಾದ ಮೇಲೆ ಅವನ ಕೈನಿಂದ ಖಾಲಿ ಕಪ್ ತೆಗೆದುಕೊಂಡ ಅದಿತಿ ಅಲ್ಲಿಂದ ಎದ್ದು ಹೋಗದೆ ಅವನ ಜೊತೆಯಲ್ಲೇ ಕುಳಿತಳು. ಅವಳ ಜೊತೆಯಲ್ಲೇ ಕುಳಿತದ್ದು ಆದಿತ್ಯನಿಗೇನೋ ನೆಮ್ಮದಿ ತಂದಿತ್ತು. ಹಿಂಜರಿಯುತ್ತಲೇ ಅದಿತಿಯ ಕೈಗೆ ತನ್ನ ಕೈ ಬೆಸೆದ. ಅದಿತಿಯ ತಗ್ಗಿದ ಮೊಗದಲ್ಲಿ ಓಕುಳಿ ಬಣ್ಣದ ಜೊತೆ ಬೆರೆತಿದ್ದ ನಾಚಿಕೆಯ ಮುಗುಳು ನಗು ಆದಿತ್ಯನ ಮುಖದ ಮೇಲೂ ಹರಡಿತ್ತು. ಇದೇನೇ ವಾರುಣಿ, ನಿನ್ನೆ ಎಲ್ಲ ತುಂಬಿದ ಹಾಗಿದ್ದ ಮನೆ ಇವತ್ತು ಹಿಂಗೆ ಖಾಲಿ ಹೊಡಿತಾ ಇದೆ. ಆ ಸೌಭಾಗ್ಯಮ್ಮ ಜೀವನೇ ಇಲ್ದಿರೋ ಹಾಗೆ ಹೊರಗೂ ಒಳಗೂ ಓಡಾಡ್ತಾ ಇದ್ದಾರೆ. ಆದಿತ್ಯ ಒಬ್ಬನೇ ಎಲ್ಲೋ ಹೊರಗಡೆ ಹೋಗಿ ಬಂದ. ಅದಿತಿ ನೋಡಿದ್ರೆ ಒಂದು ಸಾರಿ ಕೂಡ ಹೊರಗೆ ಬಂದಿಲ್ಲ. ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಒಂದು ಘಳಿಗೆ ಅದಿತಿ ಮನೆ ಕಡೆ ಹೋಗಿ ಬರ್ತೀನಿ ಎಂದು ಹೊರಟವಳನ್ನು ತಡೆದಳು ವಾರುಣಿ. ಅಕ್ಕ, ಹಾಗೆಲ್ಲ ಹೋಗೋದು ಚೆನ್ನಾಗಿರಲ್ವೇ, ಹೋಗಬೇಡ ಎಂದಳು. ಮನ್ಸು ತಡೀತಾ ಇಲ್ವೇ? ಯಾಕೋ ಯಾರ ಮುಖದಲ್ಲೂ ಲವಲವಿಕೆ ಕಾಣಿಸ್ತಾನೇ ಇಲ್ಲ. ವಾಗೀಶನ ಮನೆಯ ವರಾಂಡದಲ್ಲಿ ಕುಳಿತರೆ ಆದಿತ್ಯನ ಮನೆಯವರು ಓಡಾಡುವುದು ಕಾಣಿಸುತ್ತಿತ್ತು. ಬೆಳಿಗ್ಗೆಯಿಂದ ಅತ್ತ ಕಡೆಯೇ ದೃಷ್ಟಿ ನೆಟ್ಟಿದ್ದ ವಾರಜ ಮಗಳ ಅತ್ತೆಯ ಮನೆಯಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿಯಬೇಕು ಎಂಬ ಹಂಬಲದೊಂದಿಗೆ ಅದಿತಿಯ ಮನೆ ಕಡೆ ಹೋಗುವ ಯೋಚನೆ ಮಾಡುತ್ತಿದ್ದಳು. ಬೇಡ ಬರು ಅಕ್ಕ, ನನ್ನ ಮಾತು ಕೇಳು. ಬೀಗ್ರ ಮನೆ ವಿಷಯಕ್ಕೆ ಹಾಗೆಲ್ಲ ತಲೆ ಹಾಕಬಾರ್ದು. ಅವ್ರವ್ರ ಮನೆ ವಿಷಯ ಅವ್ರವ್ರಿಗೆ ಬಿಟ್ಟುಬಿಡು ಎಂದಳು ವಾರುಣಿ. ವಾರುಣಿಯ ಈ ಮಾತು ವಾರಿಜಾಳಿಗೆ ಪಥ್ಯವೆನಿಸಲಿಲ್ಲ. ಅಯ್ಯೋ, ನಮ್ಮನೆ ಹುಡುಗಿನ ಅವ್ರ ಮನೆಗೆ ಕೊಟ್ಟಿದ್ದೀವಿ ಅಂದಮೇಲೆ ಅವ್ರ ಮನೆ ವಿಷಯ ನಮಗೂ ಸಂಬಂಧಪಟ್ಟಿದ್ದೇ ಆಗುತ್ತೆ. ಏನಂತೀಯ ವಾಗೀಶಣ್ಣ? ಅಣ್ಣ ತನ್ನ ಬೆಂಬಲಕ್ಕೆ ಇದ್ದೇ ಇರುತ್ತಾನೆ ಎಂಬ ನಂಬಿಕೆಯೊಂದಿಗೆ ಅಲ್ಲೇ ಕುಳಿತಿದ್ದ ವಾಗೀಶನನ್ನು ಕೇಳಿದಳು ವಾರಿಜ. ಇಲ್ಲವರು, ವಾರುಣಿ ಹೇಳ್ತಾ ಇರೋದು ಸರಿಯಾಗಿದೆ. ಅದೀಗ ನಮ್ಮ ಅದಿತಿ ಮನೆ ಮಾತ್ರ ಅಲ್ಲ, ಅವಳ ಅತ್ತೆ ಮನೆ. ಎಷ್ಟೇ ಆದರೂ ಅದು ನಿನಗೆ ಇನ್ನೊಬ್ಬರು ಸಂಸಾರನೇ. ಜೊತೆಗೆ ಅದಿತಿ ಆ ಮನೆ ಸೇರಿ ಇನ್ನೂ ಕೆಲವು ದಿನಗಳಷ್ಟೇ ಆಗಿರೋದು. ಅಷ್ಟೊಂದು ಸಲ್ಗೆ ಸರಿಯಲ್ಲ ಎಂದ ವಾಗೀಶ. ಮುಖ ದುಮ್ಮಿಕಿ ಕುಳಿತಳು ವಾರಿಜ.
ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹೋಗಲಿ, ಅದಿತಿಗೆ ಫೋನ್ ಮಾಡ್ತೀನಿ. ಅದಾದರೂ ಮಾಡ್ಬೋದಾ? ತುಸು ಕೋಪದಿಂದಲೇ ಕೇಳಿದಳು. ವರು, ನಾವಿವತ್ತು ನೈಟ್ ವಾಪಸ್ ಊರಿಗೆ ಹೋಗೋಣ, ಗಂಭೀರವಾಗಿ ಹೇಳಿದರು ಶ್ರೀಕಾಂತ್. ವಾರಿಜ ಇಲ್ಲಿ ಇದ್ದಷ್ಟು ದಿನವೂ ಮಗಳ ಸಂಸಾರದಲ್ಲಿ ತಲೆ ಹಾಕಿ ಏನಾದರೂ ಅನಾಹುತ ಮಾಡಿಬಿಡುವಳೇನೋ ಎಂಬ ಆತಂಕ ಶ್ರೀಕಾಂತ್ ಅವರದ್ದು. ಯಾಕೆ ಕಾಂತು, ಇನ್ನೊಂದೆರಡು ದಿನ ಇದ್ದು ಹೋಗ್ರಿ. ಬರೀ ಮದುವೆ ಗಲಾಟೆನೇ ಆಯಿತು. ವರು ಪುಟ್ಟಿ ನೆಮ್ಮದಿಯಾಗಿ ನಮ್ಮ ಜೊತೆ ಇದ್ದಾಗ ಆಗಲೇ ಇಲ್ಲ. ತಂಗಿಯನ್ನು ಮತ್ತೆ ದೂರ ಕಳಿಸಲು ವಾಗೀಶನಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಈಗ ಹೋದರೆ ಮತ್ತೆ ಇನ್ಯಾವಾಗ ಒಡ ಹುಟ್ಟಿದವಳನ್ನು ನೋಡಲು ಆಗುವುದೋ ಎಂಬ ಆತಂಕ, ಬೇಸರ ಅವನಿಗೆ. ಇನ್ನೊಮ್ಮೆ ಬರ್ತೀವಿ ವಾಗೀಶ, ಈಗ ಹೊರಡೋದು ಒಳ್ಳೆಯದು. ನನ್ನ ರಜೆನೂ ಮುಗಿತಾ ಬಂತು, ಸಮಾಧಾನದಿಂದಲೇ ಹೇಳಿದರು ಶ್ರೀಕಾಂತ್. ಅಣ್ಣ, ಇನ್ನೊಂದೆರಡು ದಿನ ಇದ್ದು ಹೋಗ್ತೀನಿ, ಪುಟ್ಟ ಮಗುವಿನಂತೆ ರಗಳೆ ತೆಗೆದು ಅಣ್ಣನ ತೆಕ್ಕೆ ಸೇರಿದಳು ವಾರಿಜ. ಮಡದಿಯ ಮುಖದ ಮೇಲೆ ಬೇಸರ ಕಂಡರೆ ಶ್ರೀಕಾಂತನಿಗೂ ಬೇಸರವೇ. ಮುದ್ದು ತಂಗಿಯ ತಲೆಯ ಸವರುತ್ತಾ ವಾಗೀಶ, ಕಾಂತು, ಇನ್ನೊಂದೆರಡು ದಿನ ಬಿಟ್ಟು ಹೊರಡಿ. ಈಗ ಹೋದರೆ ಇನ್ಯಾವಾಗ ಬರೋದೋ ಏನೋ. ಅವನ ಕಣ್ಣು ಆಗಲೇ ಹಸಿಯಾಗಿತ್ತು. ಸರಿ ಬಿಡು, ಭಾನುವಾರ ಹೊರಡೋಣ. ತನಗೆ ದೊರಕದ ಒಡ ಹುಟ್ಟಿಲ್ದವರ ವಾತ್ಸಲ್ಯ ಮಡದಿಯಾದರೂ ಅನುಭವಿಸಲಿ ಎಂಬ ಎಣಿಕೆ ಶ್ರೀಕಾಂತನದ್ದು. ಮನೆಯ ಹಿತ್ತಲಲ್ಲಿ ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ಕುಳಿತು ಒಣಗಿ ಹೋಗಿದ್ದ ಜಾಜಿ ಬಳ್ಳಿಯನ್ನೇ ದಿಟ್ಟಿಸುತ್ತಾ ಕಣ್ಣು ತುಂಬಿಕೊಂಡಿದ್ದಳು ಅನು. ನೋಡನು, ನೀನು ಹೀಗೆಲ್ಲ ಅಳ್ತಾ ಕೂತ್ಕೋಬೇಡ. ವಧು ಪರೀಕ್ಷೆಗೆ ಬಂದ ವರಗಳನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಕೂರೋಕ್ಕಾಗುತ್ತಾ? ನೀವೇನು ವರ್ಷಗಳಿಂದ ಒಬ್ರನ್ನೊಬ್ರು ಹಚ್ಕೊಂಡೋರಲ್ಲ, ಜೊತೆಯಾಗಿ ಓಡಾಡ್ದೋರಲ್ಲ. ಮನೇಲಿ ದೊಡ್ಡವರೇ ನೋಡಿ ಒಪ್ಪಿದ್ದು ಅಷ್ಟೇ. ಎಷ್ಟೋ ಮದುವೆಗಳು ಮದುವೆ ಮಂಟಪ ತನಕ ಬಂದು ನಿಂತು ಹೋಗಿರೋದನ್ನು ನೋಡಿಲ್ವ ನಾವು? ದೂರದ ಉದಾಹರಣೆ ಯಾಕೆ? ಈಗ ನಿಮ್ಮ ಅತ್ತಿಗೆನೇ ಸಿದ್ದುನ್ ಮರೆತು ನಿಮ್ಮ ಅಣ್ಣನ ಜೊತೆ ಮದುವೆ ಆಗಲಿಲ್ವೇ ಎಂದು ಸಮಾಧಾನ ಮಾಡುತ್ತಿದ್ದರು ಸೌಭಾಗ್ಯಮ್ಮ. ಸೌಭಾಗ್ಯಮ್ಮ ಅವರ ಮನೆಯ ಹಿತ್ತಲಿಗೂ ವಾಗೀಶನ ಮನೆಯ ಹಿತ್ತಲಿಗೂ ಒಂದೇ ಮೋಟುಗೋಡೆ ಮಾತ್ರ ಅಡ್ಡ. ಸೌಭಾಗ್ಯಮ್ಮ ಹೇಳಿದ ಕೊನೆಯ ಮಾತು ಗೋಡೆ ಆಚೆ ಬದಿಯಲ್ಲಿ ನಿಂತಿದ್ದ ವಾರಿಜಾಳ ಕಿವಿ ತಲುಪಿತು. ಮಗಳ ಬಗ್ಗೆ ಅವಳ ಅತ್ತೆ ನಾದಿನಿ ಆಡಿಕೊಳ್ಳುತ್ತಿರುವರು ಎಂದು ಭಾವಿಸಿದ ವಾರಿಜಾಳ ಮೈಯೆಲ್ಲ ಉರಿಯಿತು. ನನ್ನ ಮಗಳ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ ಇವರು. ಅವಳೇನು ಬಿಟ್ಟಿ ಬಿದ್ದಿದ್ದಾಳ? ಅವಳಿಗೇನು ಹೇಳೋರು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡಿದ್ದಾರೇನೋ? ಈಗಲೇ ಹೋಗಿ ಅವ್ರ ಗ್ರಾಚಾರ ಬಿಡಿಸ್ಬರ್ತೀನಿ ಎಂದು ಗೊಣಗಿಕೊಳ್ಳುತ್ತಾ 2 ಹೆಜ್ಜೆ ಮುಂದೆ ಇಟ್ಟವಳನ್ನು ತೋಳು ಹಿಡಿದು ನಿಲ್ಲಿಸಿದಳು ವಾರುಣಿ. ಅಕ್ಕ, ನೀನು ಒಳಗೆ ಬಾ, ಸ್ವಲ್ಪ ಒರಟಾಗಿಯೇ ಹೇಳಿದಳು. ಮುಖದಲ್ಲಿ ಸ್ವಲ್ಪ ಕೋಪ ಕೂಡ ಇತ್ತು. ವಾರಿಜಾಳ ಮುಖ ಕೂಡ ಸಿಟ್ಟಿನಿಂದ ಕೆಂಪಾಗಿತ್ತು. ಬಿಡುವಾರಿಣಿ, ನಾನು ಸೌಭಾಗ್ಯಮ್ಮ ಅವ್ರ ಹತ್ರ ಸ್ವಲ್ಪ ಮಾತಾಡಬರ್ತೀನಿ ಎನ್ನುತ್ತಿದ್ದವಳನ್ನು ಬಲವಂತವಾಗಿ ಒಳಗೆ ಎಳೆದುಕೊಂಡು ಬಂದಿದ್ದಳು ವಾರುಣಿ. ಬಿಡೆ ವಾರುಣಿ, ಹಿಂಗೆ ಯಾಕೆ ಹೇಳ್ಕೊಂಡು ಬರ್ತಾ ಇದೆಯಾ ನೀನು ಎಂದು ಜೋರು ಮಾಡಿದಾಗ, ಯಾಕೆ ಅಂದರೆ ಅಲ್ಲಿರೋದು ಮೋಟುಗೋಡೆ. ಅವ್ರು ಮಾತಾಡಿದ್ದು ನಿನಗೆ ಹೇಗೆ ಕೇಳುತ್ತೋ, ನೀನು ಮಾತಾಡಿದ್ದು ಅವ್ರಿಗೂ ಕೂಡ ಕೇಳುತ್ತೆ ಎಂದಳು ವಾರುಣಿ ಬಿಗುಧ್ವನಿಯಿಂದ. ಅವರೇನು ಮಾತಾಡ್ತಾ ಇದ್ರು ಅಂತ ನಿಂಗೆ ಗೊತ್ತಾ? ನಿಂಗೇನು ಗೊತ್ತಿಲ್ಲ. ಅಲ್ಲಿ ಅಮ್ಮ ಮಗಳು ಸೇರಿಕೊಂಡು ನನ್ನ ಮಗಳನ್ನ ಆಡ್ಕೋತಾ ಇದ್ದಾರೆ. ನನಗೆ ಮೊದಲೇ ಸೌಭಾಗ್ಯಮ್ಮನ ಸ್ವಭಾವ ಇಷ್ಟ ಆಗಿರಲಿಲ್ಲ. ಏನೋ ಮದುವೆ ಆದಮೇಲೆ ನಗ್ನಗ್ತಾ ಮಾತಾಡಿದ್ರಲ್ಲ, ಹೊಂದ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ದೆ. ಆದರೆ ನಾನು ಮೊದಲು ಅಂದ್ಕೊಂಡಿದ್ದೆ ಸರಿ. ಅವರಿಗೆ ನಮ್ಮ ಅದಿತಿ ಇಷ್ಟ ಇಲ್ಲ. ಅಮ್ಮ ಮಗಳು ಇಬ್ಬರು ಸೇರಿ ನನ್ನ ಮಗಳನ್ನ ಆಡ್ಕೋತಾ ಇದ್ದಾರೆ. ಅವಳು ಹೇಗಿಲ್ಲಿ ಬೇಡೋಕ್ಕಾಗುತ್ತೆ? ಇದು ಸರಿ ಹೋಗಲ್ಲ, ದುಡುಕಿನಿಂದ ಮಾತನಾಡಿದಳು ವಾರಿಜ. ಹೌದು, ಇದು ಸರಿ ಹೋಗಲ್ಲ. ನೀನು ಅದಿತಿ ಸಂಸಾರದ ವಿಷಯದಲ್ಲಿ ತಲೆ ಹಾಕ್ತಾನೇ ಇದ್ದರೆ ಅದು ಯಾವತ್ತೂ ಸರಿ ಹೋಗಲ್ಲ, ಸ್ವಲ್ಪ ಕೋಪದಿಂದಲೇ ಹೇಳಿದಳು ವಾರುಣಿ. ಏನಕ್ಕ ನೀನು? ಸ್ವಲ್ಪನಾದರೂ ಯೋಚನೆ ಮಾಡಿ ಮಾತಾಡು. ಅವ್ರ ಸಂಸಾರದ ವಿಷಯದಲ್ಲಿ ನೀನು ಮೂಗು ತೂರಿಸೋದ್ರಿಂದ ಅದಿತಿಗಲ್ಲಿ ಕಷ್ಟ ಆಗುತ್ತೆ. ಅವಳು ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡು ಎಂದಳು ವಾರುಣಿ. ಹೇಗೆ ಬಿಡೋಕ್ಕಾಗುತ್ತೆ ವಾರುಣಿ? ಅವ್ರು ನಮ್ಮ ಅದಿತಿನಾ ಎನ್ನುತ್ತಿದ್ದವಳ ಮಾತನ್ನು ಅರ್ಧದಲ್ಲೇ ತಡೆದ ವಾರುಣಿ, ಅದಿತಿನ ಮದುವೆ ಆಗಿರೋದ್ರಿಂದ ಅಲ್ಲಿ ಅನು ಮದುವೆ ನಿಂತು ಹೋಗಿದೆ. ಆ ವಿಷಯ ಅದಿತಿಗೆ ತಿಳಿದ್ರೆ ಅವಳು ನೊಂದ್ಕೋತಾಳೆ ಅಂತ ಅವಳಿಗೆ ತಿಳಿಯದೇ ಇರೋ ಹಾಗೆ ಅವರಿಬ್ಬರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಕೋಪದಿಂದಲೇ ನೋಡಿದಳು ವಾರುಣಿ. ವಾರುಣಿ ಹೇಳಿದ ಮಾತು ವಾರಿಜಾಳಿಗೆ ಆಘಾತ ತಂದಿತ್ತು. ಹಳ್ಳಿಗಳಲ್ಲಿ ಹೊಸದಾಗಿ ಮದುವೆಯಾದ ಹುಡುಗಿಯ ಕಾಲ್ಗುಣದ ಬಗ್ಗೆ ಪುಕಾರು ಇದ್ದರೆ ಅದರಿಂದ ಅವಳ ಜೀವನ ಹೇಗೆ ನರಕವಾಗುತ್ತದೆ ಎಂಬುದನ್ನು ಕೇಳಿ ನೋಡಿ ಬಲ್ಲವಳಾಗಿದ್ದಳು. ನಮ್ಮ ಅತಿಥಿಯಿಂದ ಅನು ಮದುವೆ ಯಾಕೆ ನಿಲ್ಲುತ್ತೆ? ಸೋತ ಸ್ವರದಲ್ಲಿ ಕೇಳಿದಳು ವಾರಿಜ. ಅನುವಿಗೆ ನಿಶ್ಚಯ ಆಗಿರೋ ಹುಡುಗನ ತಂಗಿ ಜೊತೆಲೇ ಆದಿತ್ಯನ ಮದುವೆ ನಿಶ್ಚಯ ಕೂಡ ಆಗಿತ್ತು. ಈಗ ಆದಿತ್ಯ ಅವ್ರ ಮನೆ ಹುಡುಗಿನ ಮದುವೆ ಆಗಲ್ಲ ಅಂತಾಯ್ತಲ್ಲ, ಅದಕ್ಕೆ ಅವರು ಅನು ಮದುವೆನ ಮುರಿದಿದ್ದಾರೆ. ಅಷ್ಟಾದರೂ ನಮ್ಮ ಅದಿತಿ ಬಗ್ಗೆ ಒಂದು ಮಾತು ಅವ್ರ ಬಾಯಲ್ಲಿ ಬಂದಿಲ್ಲ. ನಿನ್ನ ಮಗಳಿಗೆ ಏನೂ ತೊಂದರೆ ಆಗದೆ ಇದ್ದರೂ ನೀನು ಇಲ್ಲಿ ಭರತನಾಟ್ಯ ಆಡ್ತಾ ಇದೆಯಾ?
ಕೋಪದಲ್ಲಿ ನೋಡಿದ ವಾರುಣಿಯ ಮುಖ ನೋಡಲು ನಾಚಿಕೆಯಾಗಿತ್ತು ವಾರಿಜಳಿಗೆ. ಹೌದಾ, ಇಷ್ಟೆಲ್ಲ ಆಗಿದೆಯಾ? ಸಾರಿ ವಾರುಣಿ, ನನಗಿದೆಲ್ಲ ಏನೂ ಗೊತ್ತಿರಲಿಲ್ಲ. ಸೌಭಾಗ್ಯನ ಬಾಯಲ್ಲಿ ಅದಿತಿ ಬಗ್ಗೆ ಮಾತು ಕೇಳಿ ಸಿಟ್ಟು ಬಂತು. ಸದ್ಯ ದೇವರ ದಯೆ ನೀನು ತಡೆದೆ. ಇಲ್ಲ ಅಂದಿದ್ದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ಏನಾದರೂ ಅಂದುಬಿಡ್ತಿದ್ದೆ. ಆಮೇಲೆ ನಮ್ಮ ಅದಿತಿ ಅದೆಷ್ಟು ಮಾತು ಕೇಳಬೇಕಾಗ್ತಿತ್ತೋ ಏನೋ ಎಂದಳು ತಗ್ಗಿದ ದನಿಯಲ್ಲಿ. ಅವಳ ಸ್ವರ ಒದ್ದೆಯಾಗಿದ್ದು ವಾರುಣಿಯ ಅನುಭವಕ್ಕೂ ಬಂದಿತು. ಅದಕ್ಕೆ ಭಾವ ನಿನ್ನನ್ನು ಊರಿಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ದು. ಇಲ್ಲೇ ಇದ್ದರೆ ನಿನ್ನ ಕರಳು ಅದಿತಿ ಕಡೆಗೇ ಎಳಿತಾ ಇರುತ್ತೆ. ನೀನು ಪದೇ ಪದೇ ಅವ್ರ ಮನೆಗೆ ಹೋಗೋದು, ಅವ್ರ ಮನೆ ವಿಷಯದಲ್ಲಿ ತಲೆ ಹಾಕೋದು ಸರಿ ಹೋಗೋಲ್ಲ. ಅದರಿಂದ ಸಂಬಂಧಗಳು ಇನ್ನಷ್ಟು ಹದಗೆಡುತ್ತೆ. ವಾರುಣಿ ಹೇಳಿದಾಗ ವಾರಿಜ ತಲೆ ತಗ್ಗಿಸಿ ನಿಂತು ಮೌನವಾಗಿ ಕೇಳಿಸಿಕೊಂಡಳು. ಮನದಲ್ಲಿ ಮಾತ್ರ ಅದಿತಿ ಕಾಲ್ಗುಣದ ಬಗ್ಗೆ ಏನಾದರೂ ಕೆಟ್ಟ ಮಾತು ಬಂದುಬಿಟ್ರೆ ಅನುವಿನ ಸಮಸ್ಯೆಗೆ ಉತ್ತರ ಸಿಕ್ಕ ಮೇಲೇ ನಾನು ಊರಿಗೆ ಹೋಗೋದು ಎಂದುಕೊಂಡಳು. ಚಿಂತೆಯಲ್ಲಿ ಮೌನವಾಗಿ ಕುಳಿತಿದ್ದ ಆದಿತ್ಯನ ಜೊತೆ ತುಸು ಹೊತ್ತು ಕುಳಿತ ಅದಿತಿಗೆ ಅನುವಿನ ಬಾಡಿದ ಮುಖ, ಸೌಭಾಗ್ಯಮ್ಮನವರ ಚಿಂತೆಯಿಂದ ಕೂಡಿದ ಮುಖವೇ ಕಣ್ಣ ಮುಂದೆ ಬರುತ್ತಿತ್ತು. ತನ್ನ ಕೈಗೆ ಕೈ ಬೆಸೆದ ಆದಿತ್ಯನ ಮನ ತುಸು ಶಾಂತವಾಗಿದೆ ಎನಿಸಿದ ಬಳಿಕ, ಅತ್ತೆಗೆ ಏನಾದರೂ ಸಹಾಯ ಮಾಡಬೇಕೇನೋ ನೋಡ್ತೀನಿ ಎಂದಳು. ಆದಿತ್ಯ ಹ್ಞೂ ಎಂದರೂ ಹಿಡಿದಿದ್ದ ಅದಿತಿಯ ಕೈ ಸಡಿಲ ಮಾಡಲಿಲ್ಲ. ಅದಿತಿ ಮತ್ತೆ ಅಲ್ಲೇ ಕುಳಿತಳು. ಅದಿತಿಯ ಮುಖ ನೋಡಿದಾಗ ಅವಳ ನೋಟ ಬೆಸೆದಿದ್ದ ಕೈಗಳ ಕಡೆ ಸರಿಯಿತು. ನಸುನಗುತ್ತಾ ಅವಳ ಕೈ ಬಿಟ್ಟ. ಅದಿತಿಯೂ ಸಣ್ಣಗೆ ಮುಗುಳು ನಕ್ಕು ಅತ್ತೆಯನ್ನು ಹುಡುಕುತ್ತಾ ಹೊರಟಳು. ಮನೆಯ ಒಳಗೆಲ್ಲೂ ಕಾಣದೇ ಇದ್ದಾಗ ಹಿತ್ತಲಿಗೆ ಬಂದಳು ಅದಿತಿ. ಸೌಭಾಗ್ಯಮ್ಮ ಅನುವಿಗೆ ಸಮಾಧಾನ ಮಾಡುತ್ತಾ ಇದ್ದುದು ಕಣ್ಣಿಗೆ ಬಿದ್ದಿತು. ಯಾರ್ಯಾರ ಹಣೆಯಲ್ಲಿ ಯಾರ್ಯಾರ ಹೆಸರು ಬರೆದಿದೆಯೋ ಅವರೇ ಜೋಡಿಗಳಾಗೋದು. ನಿನ್ನ ಹಣೆಯಲ್ಲಿ ಶ್ರವಂತ್ ಹೆಸರು ಬರೆದಿಲ್ಲ, ಅದಕ್ಕೋಸ್ಕರ ಇಷ್ಟೊಂದು ದುಃಖ ಪಟ್ಟರೆ ಹೇಗೆ ಹೇಳು? ನಾವು ಹೀಗೆ ಮುಖ ಸಪ್ಪೆ ಮಾಡ್ಕೊಂಡು ಓಡಾಡ್ತಾ ಇದ್ದರೆ ಆದಿತ್ಯನ ಮನಸ್ಸಿಗೆ ಎಷ್ಟು ಬೇಸರ ಆಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಮೊದಲೇ ಸೂಕ್ಷ್ಮ ಮನಸ್ಸಿನ ಹುಡುಗ ಅವನು. ಈಗ ಅವನ ಮದುವೆಯಿಂದ ನಿನ್ನ ಮದುವೆ ನಿಂತು ಹೋಯ್ತು ಅನ್ನೋ ಬೇಸರದಲ್ಲಿ ಇದ್ದಾನೆ. ಇನ್ನು ನಾನು ನೀನು ಹೀಗೆ ಮುಖ ಇಳಿ ಬಿಟ್ಕೊಂಡು ಓಡಾಡ್ತಾ ಇದ್ದರೆ ಇನ್ನೂ ಕುಗ್ಗಿ ಹೋಗ್ತಾನೆ. ನಿನ್ನ ಅಣ್ಣ ನೋವು ಪಡೋದು ನಿನಗೆ ಬೇಕಾ ಎಂದಾಗ ಅನನ್ಯ ಕೂಡಲೇ ಕಣ್ಣೀರು ಒರೆಸಿಕೊಂಡಳು. ಇಲ್ಲಮ್ಮ, ಅಣ್ಣ ನೋವು ಪಡಬಾರ್ದು. ನೀನು ಹೇಳಿದ ಸರಿ. ಯಾರ ಹಣೆಯಲ್ಲಿ ಯಾರ ಹೆಸರು ಬರೆದಿರುತ್ತೋ ಅವರೇ ಜೋಡಿಗಳಾಗೋದು. ಇನ್ನು ನಾನು ಅಳಲ್ಲ ಎಂದಳು ದೃಢವಾದ ಸ್ವರದಲ್ಲಿ. ಅಲ್ಲಿಂದ ಹೊರಟ ಅನುವಿಗೆ ಸೌಭಾಗ್ಯಮ್ಮ, ಇನ್ನೊಂದು ಮಾತನು, ಅದಿತಿಗೆ ಇದ್ಯಾವ ವಿಷಯನೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಹೊಸದಾಗಿ ಬಂದಿರೋ ಸೊಸೆಗೆ ನೀವು ಒಳ್ಳೆ ಸ್ನೇಹಿತೆ ಆಗಬೇಕು ಅಂತ ಹೇಳ್ತಾರೆ. ನಿಂದು ಅವಳದು ಹೆಚ್ಚು ಕಮ್ಮಿ ಒಂದೇ ವಯಸ್ಸು. ಅವಳು ಮದುವೆ ವಿಷಯದಲ್ಲಿ ನೋವು ಅನುಭವಿಸಿರೋಳೆ. ಹಾಗಾಗಿ ನಿನಗೆ ಅವಳ ಮೇಲೆ ಏನಾದರೂ ಬೇಸರ ಇದ್ದರೆ ಎನ್ನುತ್ತಿರುವವರ ಮಾತನ್ನು ಅರ್ಧದಲ್ಲೇ ತಡೆದಾನು. ಇಲ್ಲಮ್ಮ, ನನ್ನಿಂದ ಅವ್ರಿಗೆ ಯಾವ ಬೇಸರನೂ ಆಗಲ್ಲ ಎಂದಳು. ಮಗಳ ತಲೆಯನ್ನು ಮಮತೆಯಿಂದ ಸವರಿದರು ಸೌಭಾಗ್ಯಮ್ಮ. ಇದಿಷ್ಟೂ ಮಾತು ಅತ್ತೆಯನ್ನು ಹುಡುಕುತ್ತಾ ಬಂದ ಅದಿತಿಯ ಕಿವಿಗೆ ಬಿದ್ದಿತ್ತು. ತನ್ನ ಅತ್ತೆ ನಾದಿನಿಯ ವಿಶಾಲವಾದ ಮನಸ್ಸನ್ನು ಕಂಡ ಅದಿತಿಯ ಮನಸ್ಸು, ಕಣ್ಣು ಎರಡೂ ತುಂಬಿ ಬಂದಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗ್ತಾ ಇದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟಿನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.